ಮೀಶೋ ಈ ಹೆಸರನ್ನ ಎಲ್ಲರೂ ಕೇಳೇ ಇರ್ತೀರ. ಮೀಶೋ IPO ಓಪನ್ ಆಗ್ತಾ ಇದೆ. ಈ IPO ಅಪ್ಲೈ ಮಾಡೋಕ್ಕೂ ಮುಂಚೆ ಮೀಶೋ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮೀಶೋ ಒಂದು ಟೆಕ್ನಾಲಜಿ ಬೇಸ್ಡ್ ಮಾರ್ಕೆಟ್ ಪ್ಲೇಸ್ ಸರ್ವಿಸ್ ಬಿಸ್ನೆಸ್ ಆಗಿದೆ. ಇವರು ಸೆಲ್ಲರ್ಸಿಂದ ಯಾವುದೇ ಥರದ ಕಮಿಷನ್ಸ್ನ ತಗೊಳೋದಿಲ್ಲ. ಆದರೆ ಅಮೆಜಾನು, ಫ್ಲಿಪ್ಕಾರ್ಟ್ ಅವರು ತಗೊತಾರೆ. ಇವ್ರದ್ದು ರೆವೆನ್ಯೂ ಲಾಜಿಸ್ಟಿಕ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟಿಂದ ಆಗಿರುತ್ತೆ. ಅಂದರೆ ಇವ್ರದ್ದು ರೆವೆನ್ಯೂ ಬರ್ತಾ ಇರೋದು ಎದರಿಂದ ಅಂತಂದರೆ ಅವ್ರದ್ದು ಪ್ರಾಡಕ್ಟ್ನ ಶಿಪ್ ಮಾಡೋದ್ರಿಂದ ಮತ್ತು ಅವರಲ್ಲಿರೋ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡೋದ್ರಿಂದ ಮಾತ್ರ ಅವ್ರಿಗೆ ಏನು ಬರುತ್ತೆ, ಕಮಿಷನ್ ಬರುತ್ತೆ. ಮೀಶೋದವರು ಆ್ಯಾವ್ರೇಜ್ ಆರ್ಡರ್ ವ್ಯಾಲ್ಯೂ 300 ಇದೆ. ಅದೇ ಅಮೆಜಾನು, ಫ್ಲಿಪ್ಕಾರ್ಟ್ದು 1000 ಇದೆ. ಆದರೆ ಮೀಶೋದವ್ರದ್ದು ಟೈರ್ 2 ಮತ್ತು ಟೈರ್ 3 ಸಿಟೀಸಲ್ಲಿ ರೀಚ್ ಏನಿದೆಯಲ್ಲ ಅದು ಜಾಸ್ತಿ ಇದೆ ಕಂಪೇರ್ ಟು ಅಮೆಜಾನ್ ಆ್ಯಂಡ್ ಫ್ಲಿಪ್ಕಾರ್ಟ್. ಮೀಶೋದವ್ರದ್ದು 75% ಆಫ್ ದಿ ಆರ್ಡರ್ ಕ್ಯಾಶ್ ಆನ್ ಡೆಲಿವರಿನೇ ಪ್ಲೇಸ್ ಆಗುತ್ತೆ. ಅದರಲ್ಲಿ ಔಟ್ ಆಫ್ 4 ಆರ್ಡರ್ಸು 1 ಆರ್ಡರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಈ IPOದು ಟೋಟಲ್ ಸೈಜ್ ಇರೋದು 5400 crores. ಅದರಲ್ಲಿ 80% ಏನಿದೆ ಅಂತಂದರೆ ಫ್ರೆಶ್ ಇಶ್ಯೂ ಇದೆ, 20% ಮಾತ್ರ OFS ಇದೆ. ಇದು ಒಂದು ಅಡ್ವಾಂಟೇಜ್ ಆಗುತ್ತೆ ಈ IPOಗೆ. ಅವರು ಲಾಸ್ಟ್ 3 ಇಯರ್ಸಿಂದ ಸೇಲ್ಸ್ನ ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಆದರೆ ಇನ್ನೂ ಇವರು ಪ್ರಾಫಿಟಬಲ್ ಬಿಸ್ನೆಸ್ಸಾಗಿ ಕನ್ವರ್ಟ್ ಆಗೋಕ್ಕಾಗಿಲ್ಲ. ಈ IPO ಆಲ್ರೆಡಿ GMP ಮೋರ್ ದ್ಯಾನ್ 30% ನಡೀತಾ ಇದೆ. ಅಂದರೆ ಲೀಸ್ಟಿಂಗ್ ಗೈನ್ ಆಲ್ರೆಡಿ ನಮಗೆ 30% ಈಗ ಚಾನ್ಸಸ್ ಹೈ ಇದೆ. ಲೀಸ್ಟಿಂಗ್ ಗೈನ್ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಿದೆ ಅಂದರೆ ಇದು ಒಂದು ಒಳ್ಳೆ IPO ಆಗಿದೆ. ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡೋದು ಈ IPOನ ಒಂದು ಒಳ್ಳೆ ಡಿಸಿಷನ್ ಅಲ್ಲ ಅಂತ ನನಗೆ ಅನಿಸುತ್ತೆ. ನಿಮ್ಮ ಒಪಿನಿಯನ್ ಏನು ಅಂತಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಇದೇ ಥರದ ಅಪ್ಡೇಟಿಗೋಸ್ಕರ A to Z ಟ್ರೇಡಿಂಗ್ ಸ್ಕೂಲ್ನ ಫಾಲೋ ಮಾಡಿ.